ಪ್ರತಿ ಸತಿ ಸ್ಕಿನ್ ಕೇರ್ ವಿಡಿಯೋ ಮಾಡಿದಾಗಲೂ ಸಿಕ್ಕಾಬಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸೊ ಒನ್ ಮೋರ್ ಪ್ರಾಡಕ್ಟ್ನ ಶೇರ್ ಮಾಡೋಣ ಅಂತ. ಈ ಪ್ರಾಡಕ್ಟ್ ಮತ್ತು ಬ್ರ್ಯಾಂಡ್ ಎಲ್ಲ ಸ್ಕಿನ್ಗೂ ಸೂಟೇಬಲ್ ಆಗಿರುತ್ತೆ. ಎಸ್ಪೆಷಲಿ ಈ ಪ್ರಾಡಕ್ಟ್ನ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನನ್ನ ಸ್ಕಿನ್ ಸಿಕ್ಕಾಬಟ್ಟೆ ಟ್ರಾನ್ಸ್ಫಾರ್ಮ್ ಆಗಿದೆ ಈ ಪ್ರಾಡಕ್ಟ್. ಬಟ್ ಇದರಲ್ಲೇ ಇದು 10% ಆಫ್ ನಿಯಾಸಿನಮೈಡ್ ವಿತ್ ರೈಸ್ ವಾಟರ್ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಕೊಡುತ್ತೆ. ನಿಯಾಸಿನಮೈಡ್ ಸಾಕಷ್ಟು ಬೆನಿಫಿಟ್ಸ್ ಇದೆ. ಓಪನ್ ಪೋರ್ಸ್ ಯಾರ್ಯಾರಿಗೆ ಇರುತ್ತೆ, ಚಿಕ್ಕದಾಗಿ ಇಲ್ಲೆಲ್ಲರಿಗೂ ನಮಗೆ ಓಪನ್ ಪೋರ್ಸ್ ಇರುತ್ತೆ. ಚಿಕ್ಕದಾಗಿರುತ್ತೆ, ಏಜ್ ಆಗ್ತಾ ಆ್ಯಸ್ ಏಜ್ ಕನ್ಸರ್ನ್ಸ್ ಅದು ಲಾರ್ಜ್ ಆಗೋಕ್ಕೆ ಅಂದರೆ ದೊಡ್ಡದಾಗೋಕ್ಕೆ ಶುರು ಆಗುತ್ತೆ. ಕಂಪ್ಲೀಟಾಗಿ ಓಪನ್ ಪೋರ್ಸ್ನ ಕ್ಲೋಸ್ ಮಾಡೋಕ್ಕಾಗಲ್ಲ, ಬಟ್ ಆ ಸೈಜ್ನ ರೆಡ್ಯೂಸ್ ಮಾಡ್ಬೋದು ಅಥವಾ ದೊಡ್ಡದಾಗದೇ ಇರೋದ್ರೆ ಅವಾಯ್ಡ್ ಮಾಡ್ಬೋದು. ಅದೇ ಈ ನಿಯಾಸಿನಮೈಡ್ ಎಲ್ಲ ಸ್ಕಿನ್ಗೆ, ಆಯಿಲಿ ಸ್ಕಿನ್, ಕಾಂಬಿನೇಷನ್, ಡ್ರೈ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಬೆಸ್ಟ್ ಸೆರಮ್ ಅಂತಂದರೆ ನಿಯಾಸಿನಮೈಡ್. ಇದು ಓಪನ್ ಪೋರ್ಸ್, ಆಕ್ನಿ ಸ್ಕಾರ್ಸ್, ಪಿಗ್ಮೆಂಟೇಷನ್ ಯಾರ್ಯಾರಿಗೆ ಸಿಕ್ಕಾಪಟ್ಟೆ ಹೈಪರ್ ಪಿಗ್ಮೆಂಟೇಷನ್ ಇದೆ, ಕನ್ಸಿಸ್ಟೆಂಟಾಗಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಎಲ್ಲ ಈ ಪ್ರಾಬ್ಲಮ್ಸ್ವೇ ಇದಾಗುತ್ತೆ. ಬಟ್ ಯಾವಾಗಲೂ ನಿಯಾಸಿನಮೈಡ್ನ ನೀವು ಡೈರೆಕ್ಟ್ ಸ್ಕಿನ್ ಮೇಲೆ ಅಪ್ಲೈ ಮಾಡಬಾರ್ದು. ಒಂದು ಟೋನರ್ ಯೂಸ್ ಮಾಡಬೇಕು, ಇಲ್ಲ ವೈಟಮಿನ್ ಸಿ ಜೊತೆ ಪೇರ್ ಮಾಡೋದ್ರಿಂದ ಸಿಕ್ಕಾಬಟ್ಟೆ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ನಾನು ಫಸ್ಟ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ವಾ ಎರಡೂ ಕಾಂಬಿನೇಷನ್ ಇರೋವಂಥ ನೀವು ವೈಟಮಿನ್ ಸಿ ಮತ್ತು ನಿಯಾಸಿನಮೈಡ್ ಒಂದೇ ಸಿರಮಲ್ಲಿ ವೈಟಮಿನ್ ಸಿ ನಿಯಾಸಿನಮೈಡ್ ಇರೋವಂಥ ಸಿರಮ್ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಒಂದು ಪ್ರಾಡಕ್ಟ್ ಅಪ್ಲೈ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಗ್ಯಾಪ್ ಕೊಟ್ಟು ಆಮೇಲೆ ಇನ್ನೊಂದು ಪ್ರಾಡಕ್ಟ್ನ ಯೂಸ್ ಮಾಡಿ. ರೈಸ್ ವಾಟರ್ ಅಗೇನ್ ಬ್ರೈಟ್ನಿಂಗ್ ದಿ ಕಾಂಪ್ಲೆಕ್ಷನ್. ನಮ್ಮ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಇದೆ, ಲೈಟ್ ವೈಟ್ ಇನ್ ಫಾರ್ಮುಲಾ, ವೆರಿ ಈಸಿ ಟು ಅಬ್ಸರ್ವ್. ಸೊ ರೆಗ್ಯುಲರ್ ಯೂಸೇಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಈವನ್ ಸ್ಕಿನ್ ಟೋನ್ ಬರುತ್ತೆ, ಓಪನ್ ಪೋರ್ಸ್ ಕಡಿಮೆ ಮಾಡುತ್ತೆ. ಮತ್ತು ಹೈಪರ್ ಪಿಗ್ಮೆಂಟೇಷನ್ಸ್ ಯಾರಾಗಿದೆ, ಸಣ್ಣ ಪುಟ್ಟ ಕರೆಗಳೆಲ್ಲ, ಮುಖ ತುಂಬ ಕರೆಗಳು ಯಾರಿಗಿದೆ, ಮಿನಿಮಮ್ 3 ಮಂತ್ಸ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ರಿಸಲ್ಟ್ಸ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. 1 ತಿಂಗಳನ್ನೇ ರೆಗ್ಯುಲರ್ ಆಗಿ ಯೂಸೇಜ್ ಮಾಡೋದ್ರಿಂದ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದಾದಮೇಲೆ ನೀವು ಮಾಯ್ಶ್ಚರೈಸರ್ ಕಂಪಲ್ಸರಿ, ಮಾಯ್ಶ್ಚರೈಸರ್ ಆ್ಯಂಡ್ ಫಾಲೋಡ್ ಬೈ ಸನ್ಸ್ಕ್ರೀನ್ನ ನೀವು ಇದನ್ನು ಯೂಸ್ ಮಾಡಬೇಕು. ಸೊ ಪಿಂಪಲ್ ಆಕ್ನಿ ಇರೋರು ವೈಟಮಿನ್ ಸಿನ ಯೂಸ್ ಮಾಡಿಬಿಡಿ. ಸ್ಯಾಲಿಸಿಲಿಕ್ ಜೊತೆಗೆ ನೀವು ನಿಯಾಸಿನಮೈಡ್ನ ಯೂಸ್ ಮಾಡ್ಬೋದು. ಸೊ ಆಕ್ನಿ ಇಲ್ಲ, ಡ್ರೈ ಸ್ಕಿನ್ ಇದೆ ಅನ್ನೋರು ವೈಟಮಿನ್ ಸಿ ಜೊತೆ ಯೂಸ್ ಮಾಡಿದ್ರೆ ಡಬಲ್ ಕಾಂಪ್ಲೆಕ್ಷನ್ ಸಿಗುತ್ತೆ ನಿಮಗೆ. ವೈಟಮಿನ್ ಸಿ ಬ್ರೈಟ್ನಿಂಗ್ ಕೊಡುತ್ತೆ. ಹಾಗಾಗಿ ಓಪನ್ ಪೋರ್ಸಲ್ಲಿ ಎಲ್ಲ ಅನಿವನ್ ಸ್ಕಿನ್ ಟೋನ್, ಆಗಲೇ ಹೇಳ್ದಂಗೆ ಅನಿವನ್ ಸ್ಕಿನ್ ಟೋನ್ ಎಲ್ಲನೂ ಕೂಡ ಮಾಡಿ ಈಕ್ವಲ್ ಆಗಿ ಲುಕ್ ಅಟ್ ದಿ ಗ್ಲೋ, ಸಖತ್ ರಿಸಲ್ಟ್ ಕೊಡುತ್ತೆ. ಸೊ ದಿಸ್ ಈಸ್ ಫ್ರಮ್ ಪ್ಲಮ್, 10% ವಿತ್ ರೈಸ್ ವಾಟರ್ ನಿಯಾಸಿನಮೈಡ್. ಬಿಗಿನರ್ಸು ಈ 5% ನಿಯಾಸಿನಮೈಡ್ನ ಯೂಸ್ ಮಾಡ್ಬೋದು. ಫಸ್ಟ್ ನಾನು ಇದನ್ನೇ ಶುರು ಮಾಡಿದ್ದು, ಆ್ಯಕ್ಚುಲಿ ಇದಕ್ಕಿಂತ ಇದು ಸಿಕ್ಕಾಪಟ್ಟೆ ರಿಸಲ್ಟ್ ಕೊಡುತ್ತೆ. ಸೊ ಟ್ರೈ ಆ್ಯಂಡ್ ಫಾಲೋ ಫಾರ್ ಮೋರ್.